ಜಗತ್ತಿಗೆ ಇಂದು ರಾಮನ ಕಥೆಯ ಸಂದೇಶದ ಅವಶ್ಯಕತೆಯಿದೆ. ರಾಮಾಯಣದ ಪವಿತ್ರ ಮಹಾಕಾವ್ಯದಲ್ಲಿ ಅನೇಕ ಆಳವಾದ ರಹಸ್ಯಗಳು ಮತ್ತು ಸತ್ಯಗಳು ಹುದುಗಿದೆ. ಕಷ್ಟಗಳು ಅಥವಾ ಸಂತೋಷಗಳು, ನೋವುಗಳು ಅಥವಾ ಸಂತೋಷಗಳ ಉಪಸ್ಥಿತಿಯಲ್ಲಿ ಹೇಗೆ ಅಡೆತಡೆಯಿಲ್ಲದೆ ಇರಬೇಕೆಂದು ರಾಮನು ಜಗತ್ತಿಗೆ ಕಲಿಸಿದನು. ಯಾವುದೇ ಟೀಕೆಗಳಿಗೆ ನಗುಮುಖದಿಂದಲೇ ಪ್ರತಿಕ್ರಿಯಿಸಿದನು. ಹೊಗಳಿಕೆಯಿಂದ ಅವನು ಉಲ್ಲಾಸ ಪಡಲಿಲ್ಲ. ಹೀಗಾಗಿ ಅವನು ಕ್ಷೇಮ ಅಥವಾ ಸಂಕಟ, ಯಶಸ್ಸು ಅಥವಾ ಸೋಲು, ಲಾಭ ಅಥವಾ ನಷ್ಟದಲ್ಲಿ ಸಂಪೂರ್ಣ ಸಮಚಿತ್ತತೆಯನ್ನು ಪ್ರದರ್ಶಿಸಿದನು. ಇದು ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕಾದ ಮನೋಭಾವವಾಗಿದೆ. ಸೀತಾಪಹರಣದ ಬಳಿಕ ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಹೊರಟರು. ಅಡವಿ ಕಡಿದಾಗಿತ್ತು. ಅರಣ್ಯದಲ್ಲಿ ಸ್ವಲ್ಪ ದೂರ ಪ್ರಯಾಣಿಸಿದ ಮೇಲೆ ಲಕ್ಷ್ಮಣ ರಾಮನಿಗೆ, ಅಣ್ಣ, ನನಗೆ ದುಶ್ಶಕುನಗಳು ಕಾಣಿಸುತ್ತಿವೆ. ಏನೋ ಭಯ ಆವರಿಸುತ್ತಿದೆ. ವಂಕಜಲವೆಂಬ ಪಕ್ಷಿಯ ಕೂಗು ಕೇಳಿಸುತ್ತಿದೆ. ಈ ಕೂಗು ಕೇಳಿದವರಿಗೆ ಜಯ ಸಿಗುತ್ತದಾದರೂ ದಾರುಣವಾದ ಯುದ್ಧ ನಡೆಯುತ್ತದೆ ಎನ್ನುತ್ತಿದ್ದಾಗ ಅವರಿಗೆ ಒಂದು ಶಬ್ದ ಕೇಳಿಸಿತು. ಶಬ್ದ ಬಂದ ಕಡೆ ದೃಷ್ಟಿ ಹರಿಸಿದಾಗ ಅವರಿಗೆ ಎಲ್ಲೂ ಕಾಣದ ರೂಪವೊಂದು ಕಾಣಿಸಿತು. ಅದಕ್ಕೆ ತಲೆ, ಕಾಲುಗಳಿಲ್ಲ. ಎದೆಯಿಂದ ನಡುವಿನವರೆಗೆ ಮಾತ್ರ ಶರೀರವಿದೆ. ಅದರಲ್ಲಿ ಒಂದು ದೊಡ್ಡ ಬಾಯಿ, ಕಣ್ಣುಗಳಿವೆ. ಆ ಕಣ್ಣು ಎಷ್ಟೋ ದೂರದಲ್ಲಿದ್ದ ರೂಪಗಳನ್ನು ಕೂಡ ನೋಡುತ್ತದೆ. ಅದರ ಕೈ 1 ಯೋಜನದಷ್ಟು ಉದ್ದ. ಅದು ನಡೆಯಲಾಗದ ಕಾರಣ ತೆವಳಿಕೊಂಡು ಕಾಡಿನಲ್ಲಿ ಸಿಕ್ಕಿದ್ದನ್ನು ತಿನ್ನುತ್ತಿತ್ತು. ಅದನ್ನು ನೋಡಿ ಇದೇನು ವಿಚಿತ್ರವೆಂದುಕೊಳ್ಳುವಷ್ಟರಲ್ಲಿ ಅವರಿಬ್ಬರನ್ನೂ ಹಿಡಿದು ಬಿಟ್ಟಿತು. ನಾನು ರಾಕ್ಷಸ, ನನ್ನನ್ನು ಕಬಂಧನೆನ್ನುತ್ತಾರೆ. ಇಲ್ಲಿಗೆ ಏಕೆ ಬಂದಿರಿ? ಈಗ ನಾನು ನಿಮ್ಮಿಬ್ಬರನ್ನೂ ತಿಂದು ಬಿಡುತ್ತೇನೆ ಎಂದಿತು. ಅವರನ್ನು ಹತ್ತಿರ ತೆಗೆದುಕೊಳ್ಳುವ ಪ್ರಯತ್ನದಲ್ಲಿದ್ದಾಗ ಲಕ್ಷ್ಮಣ ರಾಮನಿಗೆ ಇನ್ನೂ ಅವನನ್ನು ಉಪೇಕ್ಷಿಸಿದರೆ ತೊಂದರೆ ಎಂದ. ತಕ್ಷಣ ಲಕ್ಷ್ಮಣ ಅವನ ಎಡ ಬಾಹುವನ್ನು, ರಾಮ ಬಲಬಾಹುವನ್ನು ಕಡಿದುಬಿಟ್ಟರು. ಕಬಂಧ ನೋವಿನಿಂದ, ನೀವಿಬ್ಬರು ಯಾರು ಎಂದು ಕೇಳಿದ. ಲಕ್ಷ್ಮಣ, ಇವನು ರಾಮ, ದಶರಥನ ಮಗ. ತಂದೆಯ ಮಾತಿನಂತೆ 14 ವರ್ಷ ವನವಾಸಕ್ಕೆ ಬಂದಿದ್ದಾನೆ. ಇವನ ಪತ್ನಿ ಸೀತೆಯನ್ನು ಯಾರೋ ಅಪಹರಿಸಿದ್ದಾರೆ. ಅವಳನ್ನು ಹುಡುಕುತ್ತಾ ನಾವು ಈ ಕಡೆ ಬಂದೆವು. ನೀನು ಯಾರು? ಇಂತಹ ರೂಪವನ್ನು ನಾವು ಎಲ್ಲೂ ನೋಡಿಲ್ಲ. ನಾನು ನನ್ನ ಕಥೆ ಹೇಳುತ್ತೇನೆ. ಅದಕ್ಕೆ ಮುಂಚೆ ನೀವು ನನಗೆ ಒಂದು ಉಪಕಾರ ಮಾಡಬೇಕು. ಒಂದು ಚಿತೆ ಮಾಡಿ ಅದರ ಮೇಲಿಟ್ಟು ನನ್ನನ್ನು ಸುಟ್ಟುಬಿಡಿ. ಸರಿ, ಆದರೆ ಸೀತೆಯನ್ನು ಯಾರೋ ರಾಕ್ಷಸ ಅಪಹರಿಸಿದ್ದಾನೆ. ನೀನು ರಾಕ್ಷಸ, ನಿನಗೇನಾದರೂ ಗೊತ್ತೇ? ಆ ವಿಷಯವನ್ನು ನಾನು ಈ ಶರೀರದಿಂದ ಹೇಳಲು ಆಗುವುದಿಲ್ಲ. ನೀವು ಇದನ್ನು ಸುಟ್ಟರೆ ನನಗೆ ಹಿಂದಿನ ಶರೀರ ಬರುತ್ತದೆ. ಅದಕ್ಕೆ ಎಲ್ಲ ಜ್ಞಾಪಕವಿದೆ. ಈಗ ಇದನ್ನು ಸುಟ್ಟುಬಿಡಿ. ಆಯಿತು. ಅದಕ್ಕೆ ಮುಂಚೆ ನೀನು ಯಾರು? ನಿನಗೆ ಈ ರೂಪವೇಕೆ? ಅದನ್ನು ಹೇಳು. ಕಬಂಧ ತನ್ನ ಚರಿತ್ರೆಯನ್ನು ಹೇಳಿದ. ಪೂರ್ವದಲ್ಲಿ ನಾನು ಒಬ್ಬ ಮಹಾನ್ ತೇಜಸ್ವಿಯಾಗಿದ್ದೆ. ನನ್ನ ಹೆಸರು ಧನು. ನನಗೆ ಸೂರ್ಯ, ಚಂದ್ರ, ಇಂದ್ರರಂತಹ ರೂಪವಿತ್ತು. ಅದನ್ನು ನೋಡಿ ಎಲ್ಲರೂ ಉಬ್ಬಿ ಹೋಗುತ್ತಿದ್ದರು. ಆದರೆ ನನಗೆ ಒಂದು ಕೆಟ್ಟ ಆಲೋಚನೆ ಬಂತು. ನಾನು ಕಾಮರೂಪಿಯಾದ್ದರಿಂದ ಅರಣ್ಯಕ್ಕೆ ಹೋಗಿ ವಿಚಿತ್ರ ವೇಷವನ್ನು ಪಡೆದು ಎಲ್ಲರನ್ನೂ ಭಯಪಡಿಸಬೇಕೆನಿಸಿತು. ಅಂತೆಯೇ ವಿಚಿತ್ರ ರೂಪವನ್ನು ಧರಿಸಿ ಅರಣ್ಯಕ್ಕೆ ಹೋದೆ. ಅಲ್ಲಿಗೆ ಸ್ಥೂಲಶಿರ ಎಂಬ ಒಬ್ಬ ಮಹರ್ಷಿ ಬಂದರು. ಅವರ ಮುಂದೆ ಹೋಗಿ ಜೋರಾಗಿ ಶಬ್ದ ಮಾಡಿದೆ. ನನ್ನ ಉಪದ್ರವವನ್ನು ನೋಡಿ ಅವರು, ನಿನಗೆ ಈ ವೇಷ ಒಂದು ಆಟದಂತಿದೆ. ತುಂಬಾ ಕಾಲ ನೀನು ಹೀಗೆ ಇರು ಎಂದು ಶಪಿಸಿ ಹೊರಟು ಹೋದರು. ತಕ್ಷಣ ನನ್ನ ನಿಜರೂಪವನ್ನು ಪಡೆದು, ನಿಮ್ಮ ಶಾಪ ಇನ್ನೂ ಸ್ವಲ್ಪ ಹೊತ್ತಿನಲ್ಲೇ ತಟ್ಟುತ್ತದೆ. ಆದರೆ ಇದರ ಉಪಸಂಹಾರವೇನು ಎಂದು ಕೇಳಿದೆ. ಅವರು, ಇನ್ನು ಸ್ವಲ್ಪ ದಿನವಾದ ಮೇಲೆ ರಾಮಲಕ್ಷ್ಮಣರು ನನ್ನ ಕೈಗಳನ್ನು ಕತ್ತರಿಸುತ್ತಾರೆ. ನಂತರ ಶಾಪ ವಿಮೋಚನೆ ಎಂದು ಹೇಳಿ ಹೋದರು. ನಾನು ತಪಸ್ಸನ್ನಾರಂಭಿಸಿದೆ. ಕೆಲ ಕಾಲದ ನಂತರ ಬ್ರಹ್ಮದೇವರು ಪ್ರತ್ಯಕ್ಷರಾದರು. ಅವರ ಹತ್ತಿರ ದೀರ್ಘಾಯುಷ್ಯನಾಗಲು ವರ ಪಡೆದೆ. ಆ ಅಹಂಕಾರದಿಂದ ಇಂದ್ರನ ಮೇಲೆ ಯುದ್ಧಕ್ಕೆ ಹೋದೆ. ಇಂದ್ರ ನನ್ನ ಮೇಲೆ ವಜ್ರಾಯುಧ ಪ್ರಯೋಗಿಸಿದ. ಅದು ನನ್ನ ಕಾಲುಗಳನ್ನು ಕೈಯೊಳಕ್ಕೆ ಸೇರಿಸಿಬಿಟ್ಟಿತು. ತಲೆಯನ್ನು ಎದೆಯೊಳಗೆ ಸೇರಿಸಿತು. ಕೇವಲ ಎದೆಯಿಂದ ನಡುವಿನವರೆಗೂ ಇದ್ದ ಶರೀರದಿಂದ ನಾನು ಕೆಳಗೆ ಬಿದ್ದೆ.
ನನಗೆ ದೀರ್ಘಾಯುಷ್ಯನಾಗುವ ವರವಿದೆ. ನನ್ನ ಬಾಯಿ ಒಳಗೆ ಹೋಗಿದೆ. ಈಗ ನಾನೇನು ತಿನ್ನಬೇಕು ಎಂದು ನಾನು ಇಂದ್ರನನ್ನು ಕೇಳಿದಾಗ ಅವನು ಕಣ್ಣು ಬಾಯಿಗಳನ್ನು ಕೊಟ್ಟು ನನ್ನ ಕೈಗಳನ್ನು ಯೋಜನದಷ್ಟು ಉದ್ದ ಮಾಡಿದ. ರಾಮ: ಅಂದಿನಿಂದ ನಾನು ಇಲ್ಲೇ ಸಿಕ್ಕಿದ್ದನ್ನು ತಿನ್ನುತ್ತಾ ನಿಮ್ಮ ಹೆಜ್ಜೆಯನ್ನೇ ಕಾಯುತ್ತಾ ಇದ್ದೇನೆ. ನೀವು ಈ ಶರೀರವನ್ನು ಸುಟ್ಟರೆ ತುಂಬಾ ಉಪಕಾರವಾಗುತ್ತದೆ. ನಮಗಿರುವ ಸುಗುಣಗಳಿಂದಲೇ ನಮಗೆ ಅಹಂಕಾರ ಬರುತ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಅಂದ, ಹಣ, ಅಧಿಕಾರ, ವಿದ್ಯೆ, ಬುದ್ಧಿಗಳಿಂದ ಅಹಂಕಾರ ಬರುತ್ತದೆ. ನಮಗಿರುವುದರಿಂದ 10 ಜನಕ್ಕೆ ಉಪಯೋಗವಾಗಲೆಂದು ನಾವು ಬದುಕುವುದಿಲ್ಲ. ಇದೇ ಕಬಂಧನ ಜೀವನದಿಂದ ನಾವು ಕಲಿಯಬೇಕಾದ ಪಾಠ. ರಾಮ ಲಕ್ಷ್ಮಣರು ಕಬಂಧನನ್ನು ಒಂದು ಚಿತೆಯ ಮೇಲಿಟ್ಟು ಸುಟ್ಟರು. ತಕ್ಷಣ ಅದರಿಂದ ಆಭರಣಗಳನ್ನು ಧರಿಸಿ ತೇಜಸ್ವಿಯಾದ ದಿವ್ಯ ಶರೀರದಿಂದ ಧನು ಮೇಲೆ ಬಂದ. ರಾಮ: ನಿನಗೆ ಕೆಟ್ಟ ಕಾಲ ನಡೆಯುತ್ತಿದೆ. ನಿನ್ನ ಹಾಗೆ ಹೆಂಡತಿಯನ್ನು ಕಳೆದುಕೊಂಡವನು ಇನ್ನೊಬ್ಬನಿದ್ದಾನೆ. ಅವನು ಧಾರ್ಮಿಕ. ಅವನ ಹೆಸರು ಸುಗ್ರೀವ. ವೃಕ್ಷರಜಸ್ಸೆಂಬ ವಾನರರ ಪತ್ನಿಗೆ ಸೂರ್ಯನ ತೇಜಸ್ಸಿನಿಂದ ಹುಟ್ಟಿದವನು. 4 ವಾನರರ ಜೊತೆ ಋಷ್ಯಮುಖ ಪರ್ವತದಲ್ಲಿದ್ದಾನೆ. ಅವನನ್ನು ಅವನ ಅಣ್ಣ ವಾಲಿ ರಾಜ್ಯದಿಂದ ಹೊರಹಾಕಿದ್ದಾನೆ. ಅವನ ಜೊತೆ ಸ್ನೇಹ ಬೆಳೆಸು. ವಾನರ ಎಂದು ಅವನನ್ನು ಉಪೇಕ್ಷಿಸಬೇಡ. ಈಗ ನಿನಗೆ ಒಬ್ಬ ಮಿತ್ರನ ಅವಶ್ಯಕತೆಯಿದೆ. ಸುಗ್ರೀವ ನಿನಗೆ ತಕ್ಕವನು. ಇಲ್ಲಿಂದ ನೀನು ಪಶ್ಚಿಮಕ್ಕೆ ಹೋಗು. ಅಲ್ಲಿ ನಿನಗೆ ಅಸಾಮಾನ್ಯವಾದ ಹಣ್ಣುಗಳುಳ್ಳ ವೃಕ್ಷ ಸಮೂಹ ಕಾಣಿಸುತ್ತದೆ. ಆ ಹಣ್ಣುಗಳನ್ನು ತಿಂದು ಮುಂದೆ ಹೋದರೆ ಕಾಡು ಸಿಗುತ್ತದೆ. ಇನ್ನೂ ಮುಂದೆ ಹೋದರೆ ಸುಗಂಧಭರಿತವಾದ ನಿರ್ಮಲವಾದ ತಂಪಾದ ನೀರಿನಿಂದ ಕೂಡಿದ ಪಂಪಾ ಸರೋವರ ಕಾಣುತ್ತದೆ. ಅಲ್ಲಿ ಹಂಸ, ಪ್ಲವ, ಕ್ರೌಂಚ, ಕುರರವಗಳೆಂಬ ಪಕ್ಷಿಗಳಿವೆ. ರುಚಿಕರವಾದ ಮೀನುಗಳಿವೆ. ಅವು ನಿಮಗೆ ಆಹಾರವಾಗಬಹುದು. ನೀವು ರಾತ್ರಿ ಅಲ್ಲೇ ಕಳೆಯಿರಿ. ಅಲ್ಲಿ ನಿಮಗೆ ಎಂದು ಬಾಡದ ಹೂಗಳು ಕಾಣಿಸುತ್ತವೆ. ಅವನ್ನು ಯಾರೂ ಧರಿಸರು. ಆ ಹೂಗಳ ಚರಿತ್ರೆ ಕೇಳು. ಪೂರ್ವದಲ್ಲಿ ಮತಂಗರೆಂಬ ಮಹರ್ಷಿ ಇದ್ದರು. ಅವರ ಶಿಷ್ಯರು ಅವರಿಗೆ ಬೇಕಾದ ದರ್ಭೆ ಮುಂತಾದವುಗಳನ್ನು ಅರಣ್ಯದಿಂದ ತಂದುಕೊಡುತ್ತಿದ್ದರು. ಒಂದು ಬಾರಿ ಅವರ ಬೆವರಿನ ಹನಿಗಳು ಕೆಳಗೆ ಬಿದ್ದವು. ಅವರ ಗುರು ಸೇವೆ ಎಷ್ಟಿತ್ತೆಂದರೆ ಆ ಬೆವರಿನ ಹನಿಗಳು ಕೆಳಗೆ ಬಿದ್ದ ತಕ್ಷಣ ಅವು ಹೂಗಳಾದವು. ಅವು ಇಂದಿಗೂ ಬಾಡದೆ ಹಾಗೆ ಉಳಿದಿವೆ. ಋಷ್ಯಮುಖ ಪರ್ವತ ಪಂಪಾ ಸರೋವರದ ಎದುರಿಗಿದೆ. ಆ ಪರ್ವತವನ್ನು ಬ್ರಹ್ಮದೇವರು ನಿರ್ಮಿಸಿದರು. ಅದನ್ನು ಹತ್ತುವುದು ಕಷ್ಟ. ಆ ಪರ್ವತವನ್ನು ಆನೆಗಳು ರಕ್ಷಿಸುತ್ತಿರುತ್ತವೆ. ಅವು ಪ್ರತಿದಿನ ಪಂಪಾ ಸರೋವರಕ್ಕೆ ಗುಂಪು ಗುಂಪಾಗಿ ಬಂದು ನೀರು ಕುಡಿಯುತ್ತವೆ. ನಂತರ ರಕ್ತ ಬರುವಂತೆ ಹೊಡೆದಾಡುತ್ತವೆ. ಮರುಕ್ಷಣವೇ ಸ್ನೇಹಿತರಂತೆ ಸೊಂಡಿಲಿಗೆ ಸೊಂಡಿಲು ಸೇರಿಸಿಕೊಂಡು ಹೋಗಿ ಪರ್ವತದ ಸುತ್ತ ತಿರುಗುತ್ತವೆ. ಋಷ್ಯಮುಖ ಪರ್ವತ ಮೇಲೆ ಮಲಗಿಕೊಂಡರೆ ರಾತ್ರಿ ಕಾಣುವ ಕನಸು ಬೆಳಗಾಗುವಷ್ಟರಲ್ಲಿ ನಿಜವಾಗುತ್ತದೆ. ಪಾಪ ಮಾಡಿದವನಿಗೆ ಬೆಟ್ಟ ಹತ್ತುವುದು ಸಾಧ್ಯವಿಲ್ಲ. ಅದರ ಮೇಲೆ 5 ವಾನರರಿದ್ದಾರೆ. ಪರ್ವತದ ಮೇಲೆ ಒಂದು ಗುಹೆಯಿದೆ. ಅದರ ಪಕ್ಕ ಒಂದು ತೋಟವಿದೆ. ತೋಟದಲ್ಲಿರುವ ಹಣ್ಣುಗಳನ್ನು ತಿಂದು ಸರಸ್ಸಿನ ನೀರು ಕುಡಿಯುತ್ತಾ ಸುಗ್ರೀವ ಆ ಗುಹೆಯಲ್ಲಿರುತ್ತಾನೆ. ಅವನು ಆಗಾಗ ಹೊರಗೆ ಬಂದು ಶಿಖರದ ಮೇಲಿನ ಒಂದು ದೊಡ್ಡ ಕಲ್ಲಿನ ಮೇಲೆ ಕುಳಿತುಕೊಳ್ಳುತ್ತಾನೆ. ಜ್ಞಾಪಕವಿಟ್ಟುಕೋ, ಸುಗ್ರೀವನಿಗೆ ಸೂರ್ಯ ಕಿರಣಗಳು ಭೂಮಿಯ ಮೇಲೆ ಎಲ್ಲಿಯವರೆಗೂ ಬೀಳುತ್ತವೆಯೋ ಅಲ್ಲಿಯವರೆಗೂ ಇರುವ ಪರ್ವತಗಳು, ಗುಹೆಗಳು, ಅದರಲ್ಲಿರುವವರು, ಅವರ ವಂಶ ಎಲ್ಲ ತಿಳಿದಿದೆ. ಅವನ ಸ್ನೇಹ ಮಾಡು, ನಿನಗೆ ಉಪಕಾರವಾಗುತ್ತದೆ ಎಂದು ಹೇಳಿ ಹೊರಟು ಹೋದ. ರಾಮ ಲಕ್ಷ್ಮಣರು ಅಲ್ಲಿಂದ ಹೊರಟು ಮತಂಗ ಮಹರ್ಷಿಯ ಆಶ್ರಮ ಸೇರಿದರು. ಅಲ್ಲಿ ಅವರ ಶಿಷ್ಯೆಯಾದ ಶಬರಿ ಅವರನ್ನು ನೋಡಿ ಓಡಿಬಂದು ಅವರಿಗೆ ನಮಸ್ಕಾರ ಮಾಡಿದಳು. ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಅತಿಥಿಗೆ ಮಾಡಬೇಕಾದ ಎಲ್ಲ ಉಪಚಾರಗಳನ್ನು ಮಾಡಿದಳು. ರಾಮ ಉಪಚಾರಗಳನ್ನು ಸ್ವೀಕರಿಸಿದ ನಂತರ, ನೀವು ನಿಯಮದಿಂದ ಜೀವನ ನಡೆಸುತ್ತಿದ್ದೀರಾ? ನಿಯಮಿತವಾದ ಆಹಾರ ಸೇವಿಸುತ್ತಿದ್ದೀರಾ? ತಪಸ್ಸು ಮಾಡುತ್ತಿದ್ದೀರಾ? ನಿಮ್ಮ ಗುರುಗಳ ಅನುಗ್ರಹ ಪಡೆದಿದ್ದೀರಾ? ಎಂದು ಮುಂತಾದ ಕುಶಲ ಪ್ರಶ್ನೆಗಳನ್ನು ಕೇಳಿದ. ಶಬರಿ, ರಾಮ, ಎಂದು ನಿನ್ನ ದರ್ಶನ ಮಾಡಿದೆನೋ ಅಂದೇ ನನ್ನ ತಪಸ್ಸು ಸಿದ್ಧಿಸಿತು. ನಾನು ನನ್ನ ಗುರುವಾದ ಮತಂಗ ಮಹರ್ಷಿಯ ಶಿಷ್ಯರ ಜೊತೆ ತಪಸ್ಸು ಮಾಡಿದೆ.
ನೀನು ಚಿತ್ರಕೂಟ ಪರ್ವತದ ಮೇಲಿದ್ದಾಗ ನಮ್ಮ ಗುರುಗಳು ವಿಮಾನಗಳನ್ನು ಹತ್ತಿ ಉತ್ತಮ ಲೋಕಗಳಿಗೆ ಹೊರಟು ಹೋದರು. ಅವರು ಹೋಗುವಾಗ ರಾಮ ಆಶ್ರಮದ ಬಳಿ ಬರುತ್ತಾನೆ, ಅವರಿಗೆ ಆತಿಥ್ಯ ಕೊಟ್ಟು ನೀನು ನಮ್ಮ ಹತ್ತಿರ ಬಾ ಎಂದು ಹೇಳಿ ಹೋದರು ಎಂದಳು. ರಾಮ, ನಿನ್ನ ಪ್ರಭಾವವನ್ನು ನಾನು ನೋಡಬೇಕೆಂದಿದ್ದೇನೆ ಎಂದಾಗ ಶಬರಿ ರಾಮನನ್ನು ಒಳಗೆ ಕರೆದುಕೊಂಡು ಹೋಗಿ ಒಂದು ಅಗ್ನಿವೇದಿಯನ್ನು ತೋರಿಸಿ, ರಾಮ, ನಮ್ಮ ಗುರುಗಳು ಈ ಅಗ್ನಿವೇದಿಯ ಬಳಿ ಅಗ್ನಿಹೋತ್ರ ಮಾಡುತ್ತಿದ್ದರು. ಅವರು ವೃದ್ಧರಾಗಿ ಕೈಯಲ್ಲಿ ಶಕ್ತಿಯಿಲ್ಲದಿದ್ದರೂ ಹೂಗಳನ್ನು ಆ ವೇದಿಯ ಮೇಲಿಡುತ್ತಿದ್ದರು. ಈ ವೇದಿಯನ್ನು ನೋಡು, ಹೂಗಳು ಇನ್ನೂ ಬಾಡದೆ ಹಾಗೆ ಇವೆ. ಅವರು ಹೋದಾಗಿನಿಂದಲೂ ಈ ಅಗ್ನಿವೇದಿಯ ಕಾಂತಿ ದಿಕ್ಕಿಗೂ ಪ್ರಕಾಶಿಸುತ್ತಿದೆ. ನಮ್ಮ ಗುರುಗಳಿಗೆ ನದಿಗೆ ಹೋಗಿ ಸ್ನಾನ ಮಾಡುವ ಶಕ್ತಿ ಇರಲಿಲ್ಲ. ಆದ್ದರಿಂದ ಅವರು ಇಲ್ಲೇ ಕೂತು ನಮಸ್ಕಾರ ಮಾಡಿದಾಗ 7 ಸಮುದ್ರಗಳ ನೀರು ಇಲ್ಲೇ ಹರಿಯುತ್ತಿತ್ತು. ಅವರು ಸ್ನಾನ ಮಾಡಿ ಇಲ್ಲೇ ಬಟ್ಟೆಗಳನ್ನು ಒಣಹಾಕುತ್ತಿದ್ದರು. ಅವು ಇನ್ನೂ ಒದ್ದೆಯಾಗಿವೆ. ಅವರು ಹೋಗುವಾಗ ವಸ್ತುಗಳು ಯಾವ ಸ್ಥಿತಿಯಲ್ಲಿದ್ದವೋ ಅವು ಇಂದಿಗೂ ಅದೇ ಸ್ಥಿತಿಯಲ್ಲಿವೆ. ರಾಮ, ನಿನಗಾಗಿ ಈ ಅರಣ್ಯದಿಂದ ಅನೇಕ ಪದಾರ್ಥಗಳನ್ನು ತಂದಿದ್ದೇನಾ, ಸ್ವೀಕರಿಸು ಎಂದಳು. ಅವನ್ನು ಕೊಟ್ಟು, ಗುರುಗಳು ಹೇಳಿದ್ದ ಆತಿಥ್ಯವನ್ನು ನಿನಗೆ ಕೊಟ್ಟಿದ್ದೇನೆ, ಇನ್ನು ನಾನು ಹೊರಡುತ್ತೇನೆ ಎಂದು ಕೇಳಿ ಸಂಕಲ್ಪ ಮಾತ್ರದಿಂದ ಅಗ್ನಿಯನ್ನು ಸೃಷ್ಟಿಸಿ ಅದರಲ್ಲಿ ಧುಮುಕಿ ತನ್ನ ಶರೀರವನ್ನು ಬಿಟ್ಟುಬಿಟ್ಟಳು. ಅದರಿಂದ ಅವಳ ದಿವ್ಯ ಶರೀರ ಹೊರಗೆ ಬಂದು ಅವಳ ಗುರುವಿದ್ದ ಲೋಕಕ್ಕೆ ಹೊರಟು ಹೋಯಿತು. ಆ ದೃಶ್ಯವನ್ನು ಕಂಡು ರಾಮಲಕ್ಷ್ಮಣರು ರೋಮಾಂಚನಗೊಂಡು ಅಲ್ಲಿಂದ ಹೊರಟು ಋಷ್ಯಮುಖ ಪರ್ವತದ ಕಡೆಗೆ ಹೊರಟರು.